ಖರ್ಗೆ ಅವರಿಗೆ ಖರ್ಗೆ ಸಾಹೇಬ್ರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ. ಇಂದು 5 ಜನರ MLC ಎಲೆಕ್ಷನ್ ಅನ್ನು ನಡೆದಿತ್ತು ಕರ್ನಾಟಕ ರಾಜ್ಯದಲ್ಲಿ. 5-5 ಜಯಬೇರಿ ಆಗಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲುಗೈಯಾಗಿದೆ. ಮೊದಲನೇ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ಹೇಳುತ್ತಾ, ಅದೇ ರೀತಿ ನಮ್ಮ ಈ ಭಾಗದ ಡೈನಮಿಕ್ ಲೀಡರ್ ಅಂತ ಹೇಳಕ್ ಇಷ್ಟಪಡ್ಬೋದು. ಯಾಕಪ್ಪ ಅಂದ್ರೆ ಕೋಲಿ ಸಮಾಜದ ಧ್ವನಿಯಾಗಿ ಈ ಅಧಿವೇಶನದಲ್ಲಿ ಯಾರಾದರೂ ಕೋಲಿ ಸಮಾಜದ ಬಗ್ಗೆ ಆವಾಜ್ ಎತ್ತಾರಪ್ಪ ಅಂದ್ರು ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬ್ರು ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರೆ ಒಂದೊಂದು ಬಾರಿ ಅವ್ರಿಗೆ 3 ಬಾರಿ ಅವಕಾಶ ಕೊಟ್ಟರು. ಸಮಾಜದ ಹೆಸರ ಮೇಲೆ 3 ಸಲ ಅವಕಾಶ ಕೊಟ್ಟರು. 3 ಸಲ ಒಂದೊಂದು ಸಮಾಜಕ್ಕೆ ಕೊಡುಗೆ ಕೊಟ್ಟರು ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು. ಈ 3ನೇ ಬಾರಿ 2 ಬಾರಿ ಮಾಡಿದಂಥ ಕೆಲಸಗಳನ್ನು ನೋಡಿ ಈ 3ನೇ ಬಾರಿನೂ ಕೂಡ ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ಟದ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಮತ ಮಾಣಿಕೇಶ್ವರಿ ಪದಾಧಿಕಾರಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಮೂಲ ಕಾರಣ ತಿಪ್ಪಣ್ಣಪ್ಪ ಕಮಕ್ನೂರು. ಮತ್ತೆ ಮೊದಲ ಏನು ಅವರಿಗೆ ಅಧಿಕಾರ ಇಲ್ಲಾರ್ದಾಗೆ ಕೂಡ ಅಂಬಿಗರ ಚೌಡೆ ನಿಗಮ ಮಾಡ್ಬೇಕಾದ್ರು ಪ್ರಮುಖ ಕಾರಣಭೂತರು ತಿಪ್ಪಣ್ಣಪ್ಪ ಕಮಕ್ನೂರು ಇದ್ದರು. ಅದೇ ರೀತಿ ಎಲ್ಲಾ ಕೋಲಿ ಸಮಾಜ ಹಿರಿಯ ನಾಯಕರು ಕೂಡ ಅವರ ಜೊತೆಯಲ್ಲಿ ಕೈಗೂಡಿಸಿ ಎಲ್ಲ ಶಾಸಕರು ಮತ್ತು ಸಚಿವರು CMಗಳು ಎಲ್ಲರೂ ಕಲ್ತು ಕೂಡ ಆಗಿನ ಕಾಲ ಅಂಬಿಗರ ಚೌಡೆ ನಿಗಮ ಮಾಡಿದ್ರು, ಮಾಣಿಕಮ್ಮ ಪ್ರಾಧಿಕಾರ ಮಾಡಿದ್ರು. ಮತ್ತು ಈ ಗುಲ್ಬರ್ಗ ನಗರದಲ್ಲಿ ಸಿಟಿಯಲ್ಲಿ ಜಗತ್ತುವೃತ್ತದಲ್ಲಿ ಅಂಬಿಗರ ಚೌಡೆಯ ಮೂರ್ತಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ತಿಪ್ಪಣ್ಣಪ್ಪ ಕಮಕ್ನೂರ್ ಅವ್ರದ್ದು ಪ್ರಮುಖ ಕಾರಣ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವೆಲ್ಲವಷ್ಟು ಒಳಗೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ. ಅದೊಂದು ಗುರುತಿಸಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ನಮ್ಮ ಕಲಬುರಗಿಯ ಎಲ್ಲ ಶಾಸಕರು, ಸಚಿವರು ಹಾಗೂ ಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರ ಕಲಿತು ಇವತ್ತು ತಿಪ್ಪಣ್ಣಪ್ಪ ಕಮಕ್ನೂರ್ ನಾಮಿನೇಷನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದು ಹೆಚ್ಚಿನ ಮತಗಳನ್ನು ತೆಗೆದುಕೊಂಡು ಇವತ್ತಿನ ದಿವಸ ಜಯಬೇರಿ ಆಗ್ಯಾರ. ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ 5-5 MLC ಅನ್ನು ಗೆದ್ಸ್ಕೊಂಡು ಬಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಧನ್ಯವಾದ. ಹಾಗೂ ಎಲ್ಲ ನಮ್ಮ ಕೋಲಿ ಸಮಾಜ ಏನು ಬೆಂಬಲಿಸಿದರೆ ಹಾಗೂ ಎಲ್ಲ ಸಮಾಜದವರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಸರ್, ಡಿ.ಕೆ. ಟ್ರಬಲ್ ಶೂಟರ್ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳನ್ನ ಅವ್ರಿಗೆ ಉಸ್ತುವಾರಿ ಕೊಟ್ಟರು. ಅಂತಲ್ಲಿ ಅವ್ರಿಗೆ ಎತ್ಕೊಂಡು ಬಂದವರು ತಮ್ಮ ರಾಜ್ಯದ ಮಾಡೋದವ್ರಿಗೆ ದೊಡ್ಡ ವಿಷಯ ಅಲ್ಲ. ಡಿ.ಕೆ. ಶಿವಕುಮಾರ್ ಒಂದು ಪ್ರಬಲ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಆ ಒಂದು ಶಕ್ತಿ ಅದ ಅಂತೇಳಿ ಅವರಿಗೆ ಇವತ್ತು ರಾಜ್ಯದಾಗ ಹೈಕಮಾಂಡ್ ಅವರಿಗೆ ಸಿದ್ದರಾಮಯ್ಯ ಆಗಿರ್ಬೋದು, ಹೈಕಮಾಂಡ್ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅದು ಗುರುತಿಸಿ ಅವರಿಗೆ ಮಾಡ್ಯಾರ. ಅವ್ರ ಬಳಿ ಆ ಶಕ್ತಿ ಅದ. ಈ ಬರೋ 2028ರಾಗೂ ಕೂಡ ಇದೇ ಕಾಂಗ್ರೆಸ್ ಪಕ್ಷನೂ ಹೆಚ್ಚಿನ ಈ ಸಲ ಹೆಂಗ್ 135 ಸೀಟ್ಗಳು ಗೆದ್ಸ್ಕೊಂಡ್ ಮುಂದೆ ಬರೋ 2028 ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಎಲ್ಲ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಎಲ್ಲ ನಮ್ಮ ಸಚಿವರು ಶಾಸಕರು ಕಲಿತು 28ಕ್ಕೆ 150 ಸೀಟ್ಗಳು ಜಯಬೇರಿ ಗೆದ್ಸ್ಕೊಂಡು ಬಂದು ಮುಂದಿನ ಬಾರಿ ನೀವು ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಸರ್, ನಾವು ಇಲ್ಲಿ ಹಲವು ಕಡೆ ಎಲ್ಲ ನಮ್ಮ ಕೋಲಿ ಸಮಾಜದ ಮುಖಂಡರು ಆಗಿರ್ಬೋದು, ಎಲ್ಲ ಜಾತಿಯವರು ಕಲ್ತ್ಕೊಂಡು ಇವತ್ತು ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಅಭಿಮಾನಿಗಳು ಕೂಡ ಎಲ್ಲರೂ ಭಾಗಿಯಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ತೆಂಗು ಹೊಡೆಯೋದರ ಮುಖಾಂತರ, ಶರಣಬಸವೇಶ್ವರ ಗುಡಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಇಂದು ನಡೆದ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ 5 ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಮೊದಲನೇದಾಗಿ ನಾನು ಜಯಬೇರಿ ಬಾರಿಸಿದಂತಹ ಎಲ್ಲ ಚುನಾಯಿತ ವಿಧಾನ ಪರಿಷತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಈ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪಕ್ಷದ ಎಲ್ಲ ವರಿಷ್ಠ ನಾಯಕರುಗಳಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಹಾಗೂ ನಮ್ಮ ಪಕ್ಷಕ್ಕೆ ಜಯವಾಗಲಿ ಎಂದು ಆಶಿಸುತ್ತೇನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಚುನಾಯಿತರಾದ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಾವು ಹೇಳಬೇಕೇನೆಂದ್ರೆ ಮೊಟ್ಟ ಮೊದಲಿಗೆ ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ನಾಯಕರು ಮತ್ತು ಉಸ್ತುವಾರಿ ಆದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೃತ್ಪೂರ್ವಕ ಅವರಿಗೆ ಅಭಿನಂದನೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಯಾಕಂದರೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮದು ಕೂಲಿ ಸಮಾಜದ ಒಂದು ಲೀಡ್ರ ಒಂದು ವಿಧಾನಸಭೆಯಲ್ಲಿ ಒಂದು ದನಿ ಎತ್ತ ಕೂಲಿ ಸಮಾಜದ ನಾಯಕರು ಅವರಿಗೆ ಒಂದು ಮುಖಂಡರಿಗೆ ಒಂದು 3ನೇ ಬಾರಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಪುನಃ ಆಯ್ಕೆ ಮಾಡಿದ ಅವರಿಗೆ
ತುಂಬ ಹೃದಯಪೂರ್ವಕ ಅಭಿನಂದನೆ ಧನ್ಯವಾದಗಳು ಇದ್ದೇವೆ. ಯಾಕಂದ್ರೆ ಈ ಕಡೆ ಭಾಗಕ್ಕೆ ಒಂದು ಕೂಲಿ ಸಮಾಜದವ್ರಿಗೆ ಬ್ಯಾಕ್ವರ್ಡ್ ಅವರಿಗೆ ಒಂದು ಏನು ಅಭಿವೃದ್ಧಿ ಆಗಲಿ ಒಂದು ನಾಯಕ ಏನೂ ಕೊಟ್ಟಿಲ್ಲ. ಪುನಃ ಅವ್ರಿಗೆ 3ನೇ ಸರ್ತಿ ಕೊಟ್ಟಾರ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು, ಪಿ ಕೆ ಹರಿಪ್ರಸಾದ್ ಅವರು ಅವರಿಗೆ ತುಂಬ ಪೂರ್ವಕ ಧನ್ಯವಾದಗಳು ಹೇಳ್ತೇವೆ.